1 to 10th ನಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಲ್ಲನೂ ನಮ್ಮ ಊರಲ್ಲಿ ಹಳ್ಳಿಯಲ್ಲೇ ಕಂಪ್ಲೀಟ್ ಆಗಿರೋದು ಕನ್ನಡ ಮೀಡಿಯಮಲ್ಲಿ. ಆದ ನಂತರ PUC ನಾನು ಜಮಖಂಡಿಯಲ್ಲಿ ಸೈನ್ಸ್ ಕಂಪ್ಲೀಟ್ ಮಾಡ್ತೀನಿ. ಅದಾದ ನಂತರ CETಯಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು 4 ವರ್ಷ ಮಾಡ್ತೇನೆ. ಸೊ ಇಲ್ಲ ಇದೇ ಇಂಜಿನಿಯರಿಂಗ್ ಮಾಡೋದೇನು ಸಾಧನೆ ಇಲ್ಲ, ಭಾಳ ಜನ ಇಂಜಿನಿಯರ್ಸ್ ಇದ್ದಾರೆ ಇಲ್ಲಿ. ಸೊ ಇದಾದ ನಂತರ ಈ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಯಾಕೆ ಭಾಳ ಸರಿ ಹೇಳಿದ್ರು ನನಗೆ, ರಾಮಯ್ಯ ಕಾಲೇಜಲ್ಲಿ ಓದಿ ಯಾಕೆ ಈ ಡಿಪಾರ್ಟ್ಮೆಂಟಿಗೆ ಬಂದೆ ಅಥವಾ ಯಾಕೆ ಸಬ್ ಇನ್ಸ್ಪೆಕ್ಟರ್ ಆದಿ ಅನ್ನೋದನ್ನೇ ಸಹಜವಾಗಿ ಎಲ್ಲರಿಗೂ ಕ್ವಶನ್. ನಾನು 2017 ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗೂ ಇಂಟರ್ವ್ಯೂ ಫೈನಲ್ದಾಗೂ ನನಗೆ ಇದೇ ಕ್ವಶನ್ ಕೇಳಿದ್ರು. ಏನಂದರೆ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದೆಯಾ, ಅದು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಷ್ಟೊಂದೆಲ್ಲ ಕ್ಯಾಂಪಸ್ ಬರುತ್ತೆ, ಆ ಕ್ಯಾಂಪಸ್ ಎಲ್ಲ ಬಿಟ್ಟು ಯಾಕೆ ಸಬ್ ಇನ್ಸ್ಪೆಕ್ಟರ್ ಆದಿ ಅಂತ. ಅದಕ್ಕೆ ಮುಖ್ಯ ಕಾರಣ ನಮ್ಮಪ್ಪಂದು ಒಂದೇ ಆಸೆ, ಅವರಿಗೆ ಒಂದೇ ಏನು ಆಸೆ ಇತ್ತು ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು. ಮುಂಚೆ ಎಲ್ಲ ಅವರು ಹೆಂಗಂದ್ರೆ ಇಂಜಿನಿಯರಿಂಗ್ ಯಾವ್ದಾರು ಜಾಬ್ ಇದ್ರೆ ಮಾಡು ಅಂತೇಳಿ. ಯಾವಾಗ ನಮ್ಮೂರಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ, ಅದಾದಮೇಲೆ ನಿನ್ನ ಪರ್ಸ್ನಾಲಿಟಿಗೆ ಆ ಪೋಸ್ಟ್ ಭಾರಿ ಸೂಟ್ ಆಗುತ್ತೆ. UPSC ಓದ್ತಿದ್ರೆ ಮೊದಲು UPSC ಓದು ಅಂದರು, PSI ಕಾಲ್ಪನ್ ಆಗೋದಕ್ಕೆ ನೀವು PSI ಆದರೂ PSI ಮಾಡು ಅಂತೇಳಿ. ಸೊ ನಮ್ಮ ಅಪ್ಪನ ಕನಸು ಈಡೇರಿಸಬೇಕು ಅನ್ನೋದು ಒಂದೇ ಆಸೆದಿಂದ ನಾನು ಇಲಾಖೆಗೆ ಬಂದಿದ್ದು. ಸೊ ಅದಾದಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. 2017 ಒಂದೆಲ್ಲೋ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೋಚಿಂಗ್ ಮಾಡಿಕೊಂಡು 2017 ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ 8 ತಿಂಗಳಿಗೆ ನನ್ನ ಫಸ್ಟ್ ಇಂಟರ್ವ್ಯೂ ಬರುತ್ತೆ. ಆ ಫಸ್ಟ್ ಇಂಟರ್ವ್ಯೂಯಲ್ಲಿ 1:2 ಅಲ್ಲಿ ಸೆಲೆಕ್ಷನ್ ಆದಾಗ ಅಲ್ಲಿ 1:2 ಮತ್ತೆ ಹೊರಗಡೆ ಬರ್ತೀವಿ, ಫೇಲ್ ಆಗುತ್ತೆ. ಸೊ ಫಿಸಿಕಲ್ ಕಂಪ್ಲೀಟ್ ಮಾಡ್ತೀವಿ, ಎಕ್ಸಾಮ್ ಬರೀತೀವಿ, ಆಮೇಲೆ ಇಂಟರ್ವ್ಯೂಗೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಫೇಲ್ ಆಗಿ ಹೊರಗಡೆ ಬಂದಾಗ ಆ ಟೈಮಲ್ಲಿ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಹೋಗಿರ್ತೀವಿ, ಕಾಂಪಿಟೇಷನ್ 8 ತಿಂಗಳಲ್ಲೇ ಈಗೆಲ್ಲ ಕಾಂಪಿಟೇಷನ್ ಬ್ರೇಕ್ ಮಾಡಿ ಸೆಲೆಕ್ಷನ್ ಆಗಿರ್ತೀವಿ. ಲಾಸ್ಟ್ 1:2 ಅಂದರೆ ಟಾಪ್ 400 ಇದ್ದಾಗ ಫೇಲ್ ಆಗಿ ಮತ್ತೆ ಸೇಮ್ ಏರಿಯಾಗೆ ಬಂದು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಆ ಫೇನು ಭಾಳ ಕಷ್ಟ ಇರುತ್ತೆ. ಸೊ ಇವಾಗೂ ನಿಮಗೆ ಸಾಕಷ್ಟು ಸರಿ ಫೇಲ್ ಆಗಿರ್ತೀರಿ. ಅವಾಗ ಏನಾಗುತ್ತೆ, ಸೋತ್ಬಿಡ್ತೀವಿ ನಾವು, ಕುಗ್ತೀವಿ. ಅವಾಗ ನಮ್ಮ ಅಪ್ಪ ಹೇಳಿದ್ದು ಒಂದೇ ಮಾತು, ನೀನು ಎಕ್ಸಾಮ್ ಫೇಲ್ ಆಗಿ ಲೈಫ್ ಒಳಗೆ ಫೇಲ್ ಆಗಿಲ್ಲ, ನೀ ಅಕಸ್ಮಾತ್ ಏನೂ ಮಾಡಲಿಲ್ಲ ಅಂದರೂ ನೀನು ಒಂದು 50 ಆಕಳ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರು ನಾವು. ಸೊ ಸಿಂಪಲ್, ಒಂದು ಯಾರೋ ಒಬ್ಬ ಸಪೋರ್ಟಿವ್ ಪರ್ಸನ್ ಒಬ್ರು ಇದ್ರು ಅಂದರೆ ಅವ್ರು ಹೇಳಿದ್ರು ಒಂದೇ ಮಾತು, ಏನೂ ಆಗಲಿಲ್ಲ ಅಂದರೂ ನಿನ್ನ ಜೀವನ ನಡ್ಸಕ್ಕೆ ನಿನ್ಗೆ ಏನೋ ಒಂದು ಐತಿ. ಸೊ ನಿಮಗೂ ಎಲ್ಲನೂ ಹಾಗೆ, ಎಲ್ಲೋ ಫೇಲ್ ಆಗಲಿ, ಎಷ್ಟೋ ಎಫರ್ಟ್ ಆಗಲಿ, ನೀವು ಅಕಸ್ಮಾತ್ ಏನಾದರೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೂ ಲೈಫ್ ಭಾಳ ದೊಡ್ಡದಿದೆ, ಭಾಳ ಅಪಾರ್ಚುನಿಟೀಸ್ ಇದ್ದಾವೆ. ಸೊ ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ನೀವು ಅದನ್ನು ತಲೆಯಾಗಿ ಇಟ್ಕೊಡ್ರಿ, ಯಾವುದೇ ಇದ್ರೂ ಈಗ ಪ್ರಾಮಾಣಿಕವಾಗಿ ಎಫರ್ಟ್ ಆಗಬೇಕು. ಇದೆಲ್ಲನೂ ಬಿಟ್ಟು ಮೇನ್ ಫೋಕಸ್ ಆಗಿ ನಾವು ಪ್ರಿಪ್ರೇಷನ್ಗಂತ ಬಂದಾಗ ಯಾಕಷ್ಟು ಶಾರ್ಟ್ ಟೈಮಲ್ಲಿ ನಾವು ಇದನ್ನು ಕ್ರ್ಯಾಕ್ ಮಾಡಿದ್ದೀವಿ ಅಂದರೆ, ಫಸ್ಟ್ ಇಲ್ಲಿರೋರು ಯಾರು ನಾವು ನಿಮ್ಮ ಗೈಡ್ ಅಲ್ಲ. ನಿಮ್ಗೆ ಏನೇ ಗೈಡ್ ಇದ್ದರೂ ಕೂಡ ನಿಮ್ಮ ಕ್ವಶನ್ ಪೇಪರ್ಸ್, ನೀವು ಕ್ವಶನ್ ಪೇಪರ್ ಪ್ರಿಪೇರ್ ಆಗುವಾಗ ಗೊತ್ತಾಗುತ್ತೆ ಕ್ವಶನ್ಸ್ ಹೆಂಗೆ ಬರ್ತಿದ್ದಾವೆ ಅಂತೇಳಿ. ನೀವು ಇವತ್ತು ಸ್ಟಾರ್ಟ್ ಮಾಡಿರಂದ್ರೂ ಒಂದು ಕೆಲಸ ಮಾಡಿರಿ, ನಿಮ್ದು ಏನು ಸಿಲೆಬಸ್ ಇದೆ, KSP ಇರಲಿ ಅಥವಾ KPSC ಇರಲಿ ಅಥವಾ UPSC ಇರಲಿ, ಯಾವುದೇ ಪ್ರಿಪ್ರೇಷನ್ ಇರಲಿ, ನಿಮ್ಮ ಓವರಾಲ್ ಸಿಲೆಬಸ್ ಕಾಪಿಯನ್ನು ಮುಂದಿಟ್ಕೊಡ್ರಿ. ಒಂದು 10 ರಿಂದ 15 ವರ್ಷದ್ದು ಏನು ಕ್ವಶನ್ ಪೇಪರ್ಸ್ ಇದ್ದಾವೆ ಆ ಕ್ವಶನ್ ಪೇಪರ್ಸನ್ನು ಇಟ್ಕೊಡ್ರಿ. ಕ್ವಶನ್ ಪೇಪರನ್ನು ಫಸ್ಟ್ ಒಂದು ಟೈಮ್ ರೀಡ್ ಮಾಡಿರಿ. ಯಾವಾಗ ನಿಮಗೆ ಎಲ್ಲೂ ಯಾವ ಆನ್ಸರು ಗೊತ್ತಾಗಲ್ಲ, ಒಂದು 100 ಕ್ವಶನ್ ಇದೆ ಅಂದ್ರೆ ಒಂದು 10 ಕ್ವಶನ್ ಗೊತ್ತಾಗ್ಬೋದು, ಒಂದು 90 ಕ್ವಶನ್ ಗೊತ್ತಾಗದೇ ಇರ್ಬೋದು. ಅವಾಗ ಒಂದು ಟೈಮ್ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ನೋಡಿರ್ತೀರಲ್ಲ, ಸಿಲೆಬಸ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಬಿಟ್ರಿ, ಸಿಲೆಬಸ್ ಎಲ್ಲನೂ ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರಿ. ಒಂದು ಟೈಮ್ ಫಾಸ್ಟ್ ರೀಡಿಂಗಲ್ಲಿ ಓದ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡಿದಾಗ ಸೊ ಈ ಸಿಲೆಬಸ್ಸಿಂದ ಈ ಕ್ವಶನ್ ಬಂದಿತ್ತು, ಈ ಕ್ವಶನ್ ಪೇಪರಲ್ಲಿ ಇದಿದೆ. ಸೊ ನಿಮ್ಗೆ ಓದುವಾಗ ಅದು ಫ್ಲ್ಯಾಶ್ ಆಗ್ತಾ ಹೋಗುತ್ತೆ. ಸೊ ಓವರಾಲ್ ಇದಾದ ನಂತರ ಏನಾಗುತ್ತೆ, ಯಾವಾಗಲೂ ಒಂದು ಪೀಕ್ ಪಾಯಿಂಟ್ ಅಂತ ಇರುತ್ತೆ. ಓದಿರ್ತೀವಿ ನಾವು ಎಲ್ಲನೂ ಕಂಪ್ಲೀಟ್ ಸಿಲೆಬಸ್ ಓದಿರ್ತೀವಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀವಿ. ಆದರೂ ನಮ್ಮ ಮಾರ್ಕ್ಸ್ ಎಲ್ಲನೂ ಎಲ್ಲಿ ಬರ್ತಿರ್ತೈತಿ, 70, 75. ಕಟಾಪಿಗೆ ಇನ್ನೊಂದು 5-6 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಈಗೆಲ್ಲ ಮ್ಯಾಕ್ಸಿಮಮ್ ಪ್ರೆಷರ್ಸ್ ಇದ್ದೀರಾ? ಎಷ್ಟು ಜನ ಈಗ ಓದಕ್ಕೆ ಬಂದಿದ್ದೀರಿ? ಅದರಲ್ಲಿ 1 ವರ್ಷ 2 ವರ್ಷ ಕಳೆದವ್ರು ಎಷ್ಟು ಜನ ಇದ್ದೀರಿ? ಓಕೆ. ಸೊ ಇವಾಗ ಏನಾಗುತ್ತೆ, ಒಂದು ಟೈಮಲ್ಲಿ 1 ವರ್ಷ 2 ವರ್ಷ ಓದಿದಾದ್ಮೇಲೆ ಇನ್ನೇನು ಓದಬೇಕಪ್ಪ ಅನ್ನೋದನ್ನ ಪ್ರಶ್ನೆ ಹುಟ್ಟುತ್ತಾ ಇಲ್ಲ? ಯಾರಿಗೂ ಹುಟ್ಟಿದೇ ಇಲ್ಲ? ಏನು ಓದಬೇಕು, ಇನ್ನೆಲ್ಲನೂ ಓದಿನಿ, ಆದರೂ ಯಾಕೆ ಸೆಲೆಕ್ಷನ್ ಆಗ್ತಿಲ್ಲ ನಾನು ಅಂತೇಳಿ. ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಯಾವುದೇ ಕ್ವಶನ್ ಪೇಪರ್ ಬರಲಿ, ನೀವು ಎವ್ರಿ ವೀಕ್ ಹೋಗಿ ವೀಕ್ಲಿ ಟೆಸ್ಟ್ ಬರೀತೀರಿ, ಅಥವಾ ಯಾವುದೋ ಹಳೆ ಕ್ವಶನ್ ಪೇಪರ್ ನೋಡ್ತೀರಿ, ಅಥವಾ ಯಾವುದೋ ವೆಬ್ಸೈಟಿಂದ ಕ್ವಶನ್ ಪೇಪರನ್ನು ನಾವು ನೋಡ್ತೀವಿ. ಅದರಲ್ಲಿರುವಂಥ ಕ್ವಶನ್ಸ್ ನಾನು ಓದಿದ ಸಿಲೆಬಸ್ಸಲ್ಲಿ ಇಲ್ಲ. ಯಾಕೆ? ನಾನು ಓದಿದ ಬುಕ್ಕಲ್ಲಿ ಇಲ್ಲ. ಸೊ ಏನು ಮಾಡಬೇಕು ಅದಕ್ಕೆ? ಮತ್ತೊಂದು ಬುಕ್ ಓದ್ತೀರಾ? ಓದೋಕ್ಕಾಗುತ್ತಾ? ಇರೋದೊಂದು ಬುಕ್ಕನ್ನು ಓದಬೇಕಾದ್ರೆ ಎಷ್ಟೋ ಕಷ್ಟ ಆಗುತ್ತೆ. ಸೊ ನಾನೇನು ಹೇಳ್ತೀನಿ, ನಿಮ್ಮೊಂದು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬೇಸಿಕ್ ಬುಕ್, ಯಾವುದೋ ಇನ್ಸ್ಟಿಟ್ಯೂಟ್ ಹೇಳಿ, ಅಥವಾ ಯಾವುದೋ ಸೀನಿಯರ್ಸ್ ಹೇಳಿ, ಅಥವಾ ಯಾರೋ ಪೊಲೀಸ್ ಆಫೀಸರ್ಸ್ ಹೇಳಿ, ಆ ಬುಕ್ಕನ್ನು ಒಂದು ಸ್ಟ್ಯಾಂಡರ್ಡ್ ಬುಕ್ಕು ನಿಮ್ಮ ಬೇಸಿಕ್ಕಾಗಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಎಡಿಷ್ನಲ್ ಆಗಿ
ನೀವೇನು ಹೊಸ ಕಂಟೆಂಟನ್ನು ನಿಮ್ಗೆ ಯಾವುದೋ ಒಂದು ವೆಬ್ಸೈಟಿಂದ ಕ್ವಶನ್ ಪೇಪರ್ ನೋಡುವಾಗ ಯಾವುದೋ ಕಾನ್ಸ್ಟಿಟ್ಯೂಷನ್ನಿಂದ ಯಾವುದೋ ಒಂದು ಕ್ವಶನ್ ಹೊಸ ಗೊತ್ತಾಯಿತು ಅಂದರೆ ಅದನ್ನು ನಿಮ್ಮ ಏನು ಬುಕ್ಸ್ ಇದೆ ಅಥವಾ ನಿಮ್ದು ಏನು ಬೇಸಿಕ್ ಸೋರ್ಸ್ ಇದೆ ಅದಕ್ಕೆ ಅಡಾಪ್ಟ್ ಮಾಡ್ತಾ ಹೋಗ್ರಿ. ಸೊ ಫೈನಲಿ ಏನಾಗುತ್ತೆ ಅಂದರೆ ನಿಮ್ಗೊಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಸೋರ್ಸ್ ಸಿಗುತ್ತೆ. ಆ ಅಲ್ಟಿಮೇಟ್ ಆಗಿರುವಂಥ ಸೋರ್ಸ್ ಎಷ್ಟು ಹೆಂಗಿರುತ್ತೆ ಅಂದರೆ ನೀವು ಯಾವುದೇ ಎಕ್ಸಾಮ್ ಬರೀರಿ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಡೆನ್ಸಿಟಿ ಆಫ್ ದ ಕಾಂಪಿಟೇಷನ್ ಎಲ್ಲಿದೆ ಅಂದರೆ ಎಲ್ಲ ಬಾಟಮಲ್ಲಿದೆ, ಟಾಪಲ್ಲಿ ಯಾವುದೂ ಇರಲ್ಲ. 1 to 10 ರ್ಯಾಂಕಲ್ಲಿ ನೋಡಿರಿ ನಿಮ್ಗೆ ಏನಂದರೆ ಮಾರ್ಕ್ಸ್ ಡಿಫ್ರೆನ್ಸ್ ಒಂದು 10ರಿಂದ 15 ಮಾರ್ಕ್ಸ್ ಇರುತ್ತೆ. ಬಟ್ ಅದೇ ಬಾಟಮಲ್ಲಿರುವಂಥ ರ್ಯಾಂಕ್ಸಲ್ಲಿ ನೋಡಿದಾಗ ಅಥವಾ ಹೊರಗಡೆ ಎಕ್ಸಿಟ್ ಆಗಿರೋ ರ್ಯಾಂಕ್ಸ್ ನೋಡಿದಾಗ ಎಲ್ಲರೂ ಕ್ಲೋಸ್ ಕಾಂಪಿಟೇಷನಲ್ಲಿ ಇರ್ತೀವಿ. ಅವರಿಗೆ ನಮಗೆ ಭಾಳ ಡಿಫ್ರೆನ್ಸ್ ಇರಲ್ಲ, 1, 2, 3 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ, ಅಥವಾ 2-3 ಕ್ವಶನ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತವೆ. ಆ 2-3 ಕ್ವಶನ್ಸ್ ಎಲ್ಲಿ ಹೋಗ್ತಿದೆ ನಂದು ಅನ್ನೋದನ್ನು ನೀವು ಅನಲೈಸ್ ಮಾಡಿದ್ರಿ ಅಂದರೆ ನೀವು ಈ ಕಾಂಪಿಟೇಟಿವಿಂದ ಸಕ್ಸಸ್ ಆದಂಗೆ. ಇದಾದಮೇಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಬಂದಿರೋರಿಗೆಲ್ಲನೂ ಆ ಕೆಪಾಸಿಟಿ ಐತೆ ಅನ್ನೋ ಕಾರಣಕ್ಕೆ ಈ ಎಕ್ಸಾಂಪಲ್ ಹೇಳ್ತೀನಿ. ನಾನು ಮುಂಚೆ ಇದೊಂದು ಸರಿ ಏನು ಫೇಲ್ ಆದ್ಮೇಲೆ ಆಗಲ್ಲ ಅಂದಾಗ ಒಂದು ನಮ್ಮಪ್ಪ ಎಕ್ಸಾಂಪಲ್ ಕೊಟ್ಟರು. ಏನಂದರೆ ಒಂದು ಯಾವುದೋ ಒಂದು ಪುಟ್ಟ ಆನೆ ಇತ್ತಂತೆ. ಆ ಆನೆಗೆ ಅವಾಗ ಚಿಕ್ಕದಿದ್ದ ಕರ್ಕೊಂಬರ್ತಾರೆ, ಅದಕ್ಕೊಂದು ಚೈನ್ ಹಾಕಿ ಕಟ್ತಾರೆ. ಚೈನ್ ಹಾಕಿ ಕಟ್ಟಿದಾಗ ಅದು ಆ ಚೈನನ್ನು ಬಿಡಿಸ್ಕೊಳಕ್ಕೆ ಭಾಳ ಪ್ರಯತ್ನ ಪಡುತ್ತೆ, ತುಂಬ ಸರಿ ಪ್ರಯತ್ನ ಪಡುತ್ತೆ. ಅದು ಚೈನ್ ಬಿಡ್ಸೋಕ್ಕಾಗಲ್ಲ. ಅದನ್ನು 1 ದಿನ ಟ್ರೈ ಮಾಡುತ್ತೆ, 2 ದಿನ ಟ್ರೈ ಮಾಡುತ್ತೆ, 3 ದಿನ ಟ್ರೈ ಮಾಡುತ್ತೆ, 1 ತಿಂಗಳು ಟ್ರೈ ಮಾಡುತ್ತೆ. ಅದಕ್ಕೆ ಆ ಚೈನಿಂದ ಬಿಡಿಸ್ಕೊಳಕ್ಕಾಗಲ್ಲ. ಆದ್ರೆ ಅದು ಬೆಳೀತಾ ದೊಡ್ಡದಾಗುತ್ತೆ, ಭಾಳ ದೊಡ್ಡದಾಗುತ್ತೆ. ಆವಾಗ ಆ ಚೈನನ್ನು ಸುಮ್ಮನೆ ಒಗೆದ್ಬಿಟ್ರು ಅದು ಎಲ್ಲಿ ಹೋಗಂಗಿಲ್ಲ. ಯಾಕೆ ಹೋಗಲ್ಲ? ಅದ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗಿರುತ್ತೆ, ಚಿಕ್ಕೋದಿದ್ದಾಗಿಂದನೇ ಫಿಕ್ಸ್ ಆಗಿರುತ್ತೆ. ಅದು ಏನಂತ ಅಂದರೆ ನಾನು ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಈ ಚೈನನ್ನು ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಹೊರಗಡೆ ನಿಂತವ್ರಿಗೆ ಏನೈತಿ, ಆನೆಗೆ ಏನು ದೊಡ್ಡ ಮಹಾ ಅದು ಅನಿಸುತ್ತೆ ಇಲ್ಲ. ಹಾಗೆ ನಿಮ್ಮ ಅಷ್ಟರಿಗೂ ನಿಮ್ಮ ಕೆಪಾಸಿಟಿ ನಮಗೆ ಗೊತ್ತಾಗ್ತಿದೆ. ಯಾಕಂದರೆ ನೀವು ಇಲ್ಲೆಲ್ಲರೂ ಎಷ್ಟೋ ಸಾವಿರಾರು ಜನ ಹೊರಗಡೆ ಇದ್ದಾರೆ, ಅವರೆಲ್ಲರೂ ಬಿಟ್ಟು ನೀವು ಇಂಟ್ರೆಸ್ಟಿಂದ ಇಲ್ಲಿ ಬಂದಿದ್ದೀರ ಅಂದರೆ ನಿಮ್ಗೆ ಎಲ್ಲರಿಗೂ ಆ ಕೆಲಿಬರ್ ಇದೆ. ಬಟ್ ಏನೋ ಎಲ್ಲೋ ನಿಮ್ಮ ಮೈಂಡ್ ಸೆಟ್ಟು ನನಗೆ ಆಗಲ್ಲ, ಈ ಕಾಂಪಿಟೇಷನ್ ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನುವಂಥ ಮನಸ್ಥಿತಿ ಇದೆ. ಸೊ ಆ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಅಂದರೆ ನಿಮಗೇನು ಆಗಬೇಕನ್ನೋ ಆಸೆ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಇರಲಿ, PSI ಇರಲಿ, DYSP ಇರಲಿ, ಅಥವಾ IPS ಆಫೀಸರ್ಸ್ ಇರಲಿ, ಏನೇ ಮಾಡಬೇಕಂತ ಅಂದ್ಕೊಂಡ್ರು ಮಾಡುವಂಥ ಕೆಪಾಸಿಟಿ ನಿಮ್ಮ ಅಷ್ಟರಲ್ಲೂ ಇದೆ. ಇದಾದಮೇಲೆ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ಒಂದೊಂದು ಅಟೋಮಿಕ್ ಹ್ಯಾಬಿಟ್ ಅಂತ ಒಂದು ಬುಕ್ ಇದೆ. ಸೊ ಅದರಲ್ಲಿ ಹೇಳೋದು ಒಂದೇ, ಅವರು ಒಂದೊಂದು ಸಣ್ಣ ಹ್ಯಾಬಿಟ್ಗೂ ಕೂಡ ನಮ್ಮ ಲೈಫಲ್ಲಿ ಭಾಳ ದೊಡ್ಡ ಚೇಂಜಸ್ಸನ್ನು ತರ್ತಾವೆ ಅಂತಾಳೆ. ಏನು ಮಾಡಬೇಕು ಸಿಸ್ಟಮೆಟಿಕ್ ಆಗಿ ನಮ್ಮದು ಏನೊಂದು ಪ್ರೊಸೆಸ್ ಇದೆ. ನಾನು ಓದುವಾಗ ನಾವು ಆಫೀಸರ್ ಆಗ್ತೀವಿ ಆದಾಗ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ಇಟ್ಕೊಂಡು ಪ್ರಿಪೇರ್ ಆಗಕ್ಕೆ ಹೋಗ್ತಿದ್ವಿ. ಎಲ್ಲೋ ನೀವು ಲೈಬ್ರರಿ ಹೋಗ್ತೀರಿ, ಯಾವುದೋ ನೈಟ್ ಪ್ಯಾಂಟ್ ಹಾಕ್ಕೊಂಡು, ಟಿ ಶರ್ಟ್ ಹಾಕ್ಕೊಂಡು, ಕ್ಯಾಪ್ ಹಾಕ್ಕೊಂಡು, ಏನೋ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಆ ಡಿಸಿಪ್ಲಿನೋ ಅಟೆನ್ಷನು ಕ್ರಿಯೇಟ್ ಆಗಲ್ಲ. ನಾವು ಆಫೀಸರಾಗಿ ಹೋಗ್ತಿದ್ವಿ ಅಂದರೆ ಆಫೀಸರ್ ಹೆಂಗಿರ್ತಾರೆ ಅದು ನೋಡಿರ್ತೀರಿ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ನೀಟಾಗಿ ಡ್ರೆಸ್ಅಪ್ ಮಾಡ್ಕೊಂಡು ಸಿಸ್ಟಮೆಟಿಕ್ ಆಗಿ ಯಾವುದೋ ಒಂದು ಜಾಬಿಗೆ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ವರ್ಕ್ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಗೋಲ್ ರೀಚ್ ಆಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ನೀವು ಹೋದರೆ ನಿಮಗೂ ಆಟೋಮೆಟಿಕ್ಕಾಗಿ ಡಿಸಿಪ್ಲಿನ್ ಬರುತ್ತೆ. ಒಂದು ಒಳ್ಳೆ ಡ್ರೆಸ್ಅಪ್ ಮಾಡಿದ್ರೆ ಅಂದರೆ ನೀಟಾಗಿ ಏನು ಮಾಡಬೇಕು ಅನ್ನೋಂಥ ಕಾನ್ಸಿಯಸ್ ಆಗಿ ಓದಕ್ಕೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಿ. ಸೊ ಇದಾದಮೇಲೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇನಿರುತ್ತೆ ಅದನ್ನು ಟೈಟ್ ಅಪ್ ಮಾಡೋಕ್ಕೆ ಹೋಗ್ತೀರಿ. ಟೈಮ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟೊಂದು ಸೂಕ್ಷ್ಮತೆಗಳಿರ್ತಾವೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಎಲ್ಲರೂ ಚಾ ಕುಡಿಯೋಕೆ ಹೋಗ್ತೀರಿ, ಊಟಕ್ಕೆ ಹೋಗ್ತೀರಿ, ಹೊರಗಡೆ ಬಂದ್ರೆ 1 ತಾಸು 2 ತಾಸು ಹೋಗ್ತೀರಿ, ಕರೆಕ್ಟಾ? ಮ್ಯಾಕ್ಸಿಮಮ್ ಜನ ಆಯ್ತು ಒಂದು ಫ್ರೆಂಡ್ ಸರ್ಕಲ್ ಸಿಕ್ತು, ಎಲ್ಲ ಬೆಳಗಾವಿ ಹುಡುಗರು ಸಿಕ್ಕು ಅಂದರೆ ಆಯ್ತು ನಮ್ಮ ದೋಸ್ತ್ ಸರ್ಕಲ್ ರೆಡಿ ಆಗುತ್ತೆ. ಬಾಗಲಕೋಟದವ್ರು ಸಿಕ್ಕರೆ ಬಾಗಲಕೋಟದೊಂದು ಸರ್ಕಲ್ ರೆಡಿ ಆಗುತ್ತೆ, ವಿಜಯಪುರದವ್ರು ಸಿಕ್ಕರೆ ಅದೊಂದು ಸರ್ಕಲ್ ರೆಡಿ ಆಗುತ್ತೆ. ಅವೆಲ್ಲ ಸರ್ಕಲ್ ರೆಡಿ ಆದಾಗ ಏನಾಗುತ್ತೆ, ಬಾಲೆ ಚಾ ಕುಡಿಯೋಕೆ ಹೋಗೋಣ ಅಂತ ಚಾ ಕುಡಿಯೋಕೆ ಹೋದರೆ 1 ತಾಸು ಹೋಗೋದು ಮತ್ತೆ 1 ತಾಸು ಬರೋದು. ಇಲ್ಲಿ ನಿಮ್ಮದು 24 ಅವರ್ಸಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಯಬಲ್ 2 ಅವರ್ಸ್ ಹೋಗ್ತಾ ಇದೆ. ನಾವು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ರೂಮಲ್ಲೇ 3 ಜನ ಸಬ್ ಇನ್ಸ್ಪೆಕ್ಟರ್, ನಾವು ಎಲ್ಲರೂ ಸೇಮ್ ಬ್ಯಾಚಲ್ಲಿ ಸೆಲೆಕ್ಷನ್ ಆಗಿದ್ದೀವಿ. ಯಾಕೆ ಸೆಲೆಕ್ಷನ್ ಆಗಿದ್ದೀವಿ ಅಂದರೆ ನಮ್ಮ ಸಹವಾಸ ದೋಷ, ನಮ್ಮ ಸರೌಂಡಿಂಗಲ್ಲಿರುವಂಥ ಏನು ಫ್ರೆಂಡ್ ಸರ್ಕಲ್ ಇತ್ತು ಅದು. ಟಿಫಿನಿಗೆ ಹೋಗುವಾಗೂ ಕೂಡ ನಾವು ಅದೇ ಡಿಸ್ಕಷನ್ ಮಾಡ್ಕೊತ ಹೋಗ್ತಿದ್ವಿ, ಯಾವ ಟಾಪಿಕನ್ನು ಓದಿದ್ವಿ. ಅವನೊಂದು ಯಾವುದೋ ಟಾಪಿಕ್ ಓದ್ತಿದ್ದ, ನಾನೊಂದು ಏನೋ ಟಾಪಿಕ್ ಓದ್ತಿದ್ದೆ. ಸೊ ಆ ಟಾಪಿಕಲ್ಲಿ ಆ ಕ್ವಶನ್ಸ್ ಯಾವ ರೀತಿ ಬರ್ತೈತಿ ಏನು ಅಂತ ಡಿಸ್ಕಷನ್ ಮಾಡ್ತಿದ್ವಿ. ನಾವು ಪ್ರತಿಯೊಂದು ಟೈಮನ್ನು ಬೇರೆ ರೀತಿಯಾಗಿ ಯುಟಿಲೈಸ್ ಮಾಡ್ತಿದ್ವಿ. ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂತೇಳಿ. ಅದ್ರ ಉದ್ದೇಶ ಏನಪ್ಪ ಅಂದರೆ ನಾವು ಓದಿದ ತಕ್ಷಣವೇ ಓದ್ಬಿಟ್ಟು ಬೇರೆ ಏನೋ ಮಾಡ್ಬೇಕಂತಲ್ಲ, ಓದಿದ್ಬಿಟ್ಟು ಇನ್ನೊಂದು ಬೇರೆ ಏನಾರು ಓದಬೇಕು, ಇನ್ನೊಂದೇನೋ ಆ್ಯಕ್ಟಿವಿಟಿ ಮಾಡಬೇಕು. ಇನ್ನೊಂದೇನೋ ಆ್ಯಕ್ಟಿವಿಟಿ ಮಾಡಿದ್ರೆ ಅಂದರೆ ಆಟೋಮೆಟಿಕ್ ನಿಮ್ಮ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ, ಮತ್ತು ನಿಮ್ಮ ಕ್ವಾಲಿಟಿ ಆಫ್ ಪ್ರಿಪ್ರೇಷನ್ ಏನಾಗುತ್ತೆ ಅದು ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲನೂ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇವಾಗ ಓದಿದಾದ್ಮೇಲೆ ಒಂದು ಪೀಕ್ ಅವರ್ ಬರುತ್ತೆ. ಆ ಪೀಕ್ ಅವರಲ್ಲಿ ಈ ಡಿಸ್ಕಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವಾಗ ಒಂದು 4 to 5 ಮೆಂಬರ್ಸ್ ನೀವು ಏನಾದರೂ ಒಂದು ಸರ್ಕಲ್ ಇತ್ತು ಅಂದರೆ ಎಲ್ಲರೂ ಒಂದೊಂದು ಬುಕ್ ಓದಿರ್ತೀವಿ. ನಾನೊಂದು ಹಿಸ್ಟ್ರಿ ಒಂದು ಬುಕ್ ಓದಿದ್ರೆ ಅವ್ರು ಹಿಸ್ಟ್ರಿ ಇನ್ನೊಂದು ಬುಕ್ ಓದಿರ್ತಾರೆ, ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಬುಕ್ ಓದಿರ್ತಾರೆ. ಅಥವಾ ಸೇಮ್ ಓದಿದ್ರು ಕೂಡ ಪರ್ಸ್ಪೆಕ್ಟಿವ್ ಅಥವಾ ಗ್ರಾಸ್ಪಿಂಗ್ ಏನಿರುತ್ತೆ ಅದು ಪರ್ಟಿಕ್ಯುಲರ್ ಕಂಟೆಂಟು ಬೇರೆ ಬೇರೆ ಇರುತ್ತೆ.
ಇವಾಗ ನಾನು ಓದಿದಾಗ ಒಂದು ಟಾಪಿಕ್ ಓದಿದಾಗ ನಾನು ಒಂದು ರೀತಿ ಅರ್ಥ ಮಾಡ್ಕೊತಿದ್ದೆ ಅಂದರೆ ಅವರು ಅದೇ ಟಾಪಿಕನ್ನು ಇನ್ನೊಂದು ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ. ಆ ಟಾಪಿಕಲ್ಲಿ ಬರುವಂಥ ಕ್ವಶನ್ಸನ್ನು ನಾನು ಈ ರೀತಿ ಬರ್ಬೋದು ಅಂತ ಗೆಸ್ ಮಾಡಿದರೆ ಅವ್ನು ಇನ್ನೊಂದು ರೀತಿ ಗೆಸ್ ಮಾಡಿರ್ತಾನೆ. ಸೊ ಅಂಥ ಸರ್ಕಲ್ ಇತ್ತು ಅಂದರೆ ನಿಮ್ಮದು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆ ಎಜುಕೇಷನ್ ಏನಾಗುತ್ತೆ ಅಥವಾ ನಿಮ್ದು ಏನು ಪ್ರಿಪ್ರೇಷನ್ ಏನಾಗುತ್ತೆ ಅದು ಸ್ಟ್ಯಾಂಡರ್ಡ್ ಹೋಗುತ್ತೆ. ಸೊ ಒಳ್ಳೆ ಫ್ರೆಂಡ್ ಸರ್ಕಲ್ನ ಇಟ್ಕೊಡ್ರಿ. ಯಾಕಂದರೆ ಒಂದು ಬಿಳಿ ನೀರು ಇರುತ್ತೆ ಅನ್ಕೊಡ್ರಿ, ಒಂದು ವಾಟ್ರಲ್ಲಿ ಯಾವುದೋ ಒಂದು ಕಲರ್ ನೀವು ಜಸ್ಟ್ ಡ್ರಾಪ್ ಮಾಡಿದರೆ ಆ ಕಲರ್ ತೊಗೊಂಡ್ಬಿಡುತ್ತದೆ. ಅಂದರೆ ನಮ್ಮ ಸರೌಂಡಿಂಗ್ ಅಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ. ನಾವು ಒಂದು ವೈಟ್ ವಾಟರ್ ಅಂದ್ಕೊಂಡ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಏನಿರುತ್ತಲ್ಲ, ಯಾವ ಒಬ್ಬ ಹಲ್ಕಟ್ಟ ಹುಡುಗ ಯಾವನೋ ಒಬ್ಬ ಅಂದರೆ ನಿಮ್ಮನ್ನು ಹಾಳು ಮಾಡೋಕ್ಕಂತಲೇ ಬಂದಿರ್ತಾರೆ ಅವರು. ಅಂಥವ್ರು ಯಾರಾದರೂ ಬಂದರೆ ಅವ್ರೇನಾದರೂ ನಿಮ್ಮ ಸರ್ಕಲಲ್ಲಿ ಆ್ಯಡ್ ಅಪ್ ಆದರೆ ನಿಮ್ದು ಏನು ಪ್ಯೂರಿಟಿ ಇರುತ್ತೆ ಅಥವಾ ನೀವು ಏನು ಉದ್ದೇಶಕ್ಕೆ ಬಂದಿರಿದೆ ಅದನ್ನೇ ಮರೆಸಿಬಿಡ್ತಾರೆ ಅವರು. ಅಂಥವ್ರು ಯಾರು ಕಂಡು ಬಂದ್ರೆ ಅಂದರೆ ಯಾವುದೋ ದುಶ್ಚಟಗಳನ್ನು ಮಾಡೋರು ಇದ್ರು ಅಂದರೆ ಅವ್ರನ್ನೆಲ್ಲರನ್ನೂ ಅವಾಯ್ಡ್ ಮಾಡಿರಿ. ಸೊ ಅದಾದಮೇಲೆ ಪ್ರದೀಪ್ ಈಶ್ವರ್ ಯಾವಾಗಲೂ ಒಂದು ಲೈನ್ ಹೇಳ್ತಿರ್ತಾನೆ. ಏನು ಹೇಳ್ತಿರ್ತಾರೆ ಅಂದರೆ, ಈ ಮೋಟಿವೇಶನ್ ಅನ್ನೋದು ಒಂದು ಎಗ್ ಇದ್ದಂಗಂತೆ. ಹೊರಗಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಒಳಗಿಂದ ಹೊಡೆದ್ರೆ ಮರಿ ಬರುತ್ತಂತ. ಹೌದಿಲ್ಲ? ಈಗ ನಾನು ಹೇಳಿದ್ದನ್ನು ನೀವು ಏನಾದರೂ ಕೇಳಿ ಮೋಟಿವೇಟ್ ಆಗಿ ಒಂದಿನ 2 ದಿನ ಆಗ್ಬೋದು. ಆ ಮೋಟಿವೇಶನ್ ಏನಾದರೂ ಒಳಗಡೆಯಿಂದ ಬಂತು ಅಂದರೆ ಡೆಫಿನೆಟ್ಲಿ ಮರಿ ಇನ್ ದ ಸೆನ್ಸ್ ನಿಮ್ಮ ಗೋಲನ್ನು ರೀಚ್ ಆಗ್ತೀರಿ ಅಂದಂಗೆ. ಆಯಿತು, ಇದೆಲ್ಲನೂ ಕಷ್ಟಪಟ್ಟು ಓದ್ತೀವಿ, ಎಲ್ಲನೂ ಮಾಡ್ತೀವಿ, ಲಾಸ್ಟಿಗೆ ಅಲ್ಟಿಮೇಟ್ ಸೆಲೆಕ್ಷನ್ ಆಗ್ಲಿಕ್ಕೆ ಏನು ಮಾಡ್ಬೇಕು ಸರ್? ಬರುತ್ತಿಲ್ಲ ಪ್ರಶ್ನೆ. ಆಲ್ರೆಡಿ ಏಜ್ 30 ಬಂದಿರ್ತಾವೆ, 32 ಬಂದಿರ್ತಾವೆ. ಆಯ್ತು, ಇದು ಮುಗಿದ ಮೇಲೆ ಏನು ಮಾಡಬೇಕು? ಐತೆ ಯಾರಿಗಾರ ಕ್ವಶನ್ಸ್ ಐತೆ? ಲೈಫ್ ಅಂದರೆ ಬರೀ ಗೌರ್ಮೆಂಟ್ ಜಾಬ್ ತೊಗೊಳ್ಳೋದು ಅಷ್ಟೇ ಅಲ್ಲ. ಲೈಫಲ್ಲಿ ಇದೊಂದು ಜಸ್ಟ್ ಸ್ಮಾಲ್ ಪಾರ್ಟ್ ಅಷ್ಟೇ. ಗೌರ್ಮೆಂಟ್ ಜಾಬ್ ಅನ್ನೋದು ಇದು ನಮ್ಮ ಜೀವನ ನಡೆಸೋಕ್ಕೆ ಒಂದು ಜಾಬ್. ಇದನ್ನು ಬಿಟ್ಟು ಪ್ರಪಂಚ ಭಾಳ ದೊಡ್ಡದಿದೆ. ಬೇಕಿದ್ರೆ ಕಲ್ಯಾಣ ನಗರಲ್ಲಿ ಹೋಗ್ರಿ, ಅಲ್ಲಿ ಇಡ್ಲಿ ಮಾಡೋರು ದಿನಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಗಳಿಸ್ತಾರೆ. 3 ರಿಂದ 4 ಸಾವಿರ ರೂಪಾಯಿ ಗಳಿಸ್ತಾರೆ. ಅಂಥವು ಸಾಕಷ್ಟು ಅಪಾರ್ಚುನಿಟೀಸ್ ಇದಾವೆ. ನೀವು ಹುಡುಕಾಡಕ್ಕೆ ನಿಂತರೆ ಇವತ್ತು ನೀವು ನೆಕ್ಸ್ಟ್ ಇದ್ರೊಳಗೆ ಏನೂ ಫೇಲ್ ಆದ್ರೂ ಕೂಡ ನೀವು ಮುಂದೆ ಯಾವುದೋ ಒಂದು ಬೇರೆ ಬಿಸ್ನೆಸ್ ಆಗಲಿ, ಬೇರೆ ವರ್ಕ್ ಆಗಲಿ, ಅದರ ಇದಕ್ಕಿಂತಲೂ ಖುಷಿಯಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೂ ಫೇಲ್ ಆದರೆ ಡಿಸಪಾಯಿಂಟ್ ಆಗಿ ಲೈಫ್ ಎಲ್ಲನೂ ಮುಗಿತಪ್ಪ, ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಳಾಯಿತು ಅನ್ಕೋಬೇಡ್ರಿ. ದಿಸ್ ಈಸ್ ಅ ಪ್ರೊಸೆಸ್. ಏನಂದರೆ ನಾವು ಇದನ್ನು ಎಂಜಾಯೂ ಮಾಡಬೇಕು, ಇದರಿಂದ ಕಲಿನೂ ಬೇಕು. ಇದು ಎರಡು ಕಲಿತಾಗ ಮತ್ತು ಎಂಜಾಯ್ ಮಾಡಿದಾಗ ಅದರಲ್ಲಿ ಒಂದು ಮುಂದೆ ಏನೋ ಒಂದು ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹೆಂಗಿರ್ಬೇಕಂದ್ರೆ, ಆಯ್ತಪ್ಪ ಫೇಲ್ ಆದೆ, ಸಬ್ ಇನ್ಸ್ಪೆಕ್ಟರ್ ದಾನ ಅವ್ನಿಗಿಂತ 10 ಪಟ್ಟು ಚಲೋ ತಂಗಿರ್ಬೇಕು ನನ್ನ ಲೈಫಲ್ಲಿ. ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಆಗಿಲ್ಲ. ಆದರೂ ನನ್ನ ಲೈಫಲ್ಲಿ ನಾನು ಇದಕ್ಕಿಂತಲೂ 10 ಪಟ್ಟು ಅವ್ನಿಗಿಂತಲೂ ಚೆನ್ನಾಗಿರಬೇಕು ಅನ್ನುವಂಥ ಹಠ ಇರಬೇಕು ನಿಮ್ಮಲ್ಲಿ. ಆಗಲಿಲ್ಲ ಅಂದರೆ ನೀವು ಆ ರೀತಿ ಹಠ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡೇ ಮಾಡಬೇಕು.